ವೀಕ್ಷಕರೇ, ಅದು 2024ರ ಜುಲೈ 28ನೇ ತಾರೀಕು. ಈ ಮಮತಾ ಕಾಪ್ಲೆ ಅವತ್ತು ಕೊನೆ ಸಲ ಎಲ್ಲರೂ ಕಾಣಿಸಿದ್ದು ಇದೇ ದಿನ. ಆಕೆಯನ್ನ ಅದೇ ಕೊನೆ ಸಲ ನೋಡ್ತೀವಿ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆಕೆ ಅವತ್ತು ತಾನು ಕಣ್ಮರೆಯಾಗುವಂತ ದಿನನೇ ತನ್ನ ಮಗುವಿನ ಒಂದು ವಿಡಿಯೋ ರೀಲ್ಸ್ ಅನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟಿಸಿದ್ಲು. ಅದಾದ ಬಳಿಕ ಆಕೆಯ ಕೊನೆಯ ನೆನಪು ಅನ್ನುವ ಹಾಗೆ ಆ ವಿಡಿಯೋ ಮಾತ್ರ ಉಳಿದುಕೊಳ್ತು. ಹಾಗಾದ್ರೆ ಈ ಮಮತಾ ಕಾಪ್ಲೆ ತಾನು ಕಣ್ಮರೆಯಾಗಿದ್ದು ಎಲ್ಲಿಗೆ, ಈಕೆಗೆ ಏನಾಯ್ತು ಅಂತ ನೋಡುವುದಾದ್ರೆ, ಈ ಮಮತಾ ಕಾಪ್ಲೆ ಮೂಲತಃ ನೇಪಾಳದವರು. ಇಲ್ಲಿಯ ಖಾರ್ವೆ ಎಂಬಲ್ಲಿ 1996ರಲ್ಲಿ ಜನಿಸಿದಂತ ಮಮತಾ ಚಿಕ್ಕಂದಿನಿಂದಲೂ ಕೂಡ ತುಂಬಾ ಚುರುಕು ಸ್ವಭಾವದ ಇಂಟೆಲಿಜೆಂಟ್ ಹುಡುಗಿ. ಆಕೆ ಓದ್ನಲ್ಲಿ ಜಾಣೆಯಾಗಿದ್ಲು. ತನ್ನ ವಯಸ್ಸಿಗೂ ಮೀರಿದಂತ ಪ್ರೌಢತೆ ಅವಳಲ್ಲಿತ್ತು. ಶಾಲಾ ದಿನಗಳಲ್ಲಿ ಆಕೆ ಅತ್ಯಂತ ಶಿಸ್ತುಬದ್ಧ ದಿನಚರಿ ಪಾಲಿಸುತ್ತಿದ್ದಂಥ ಬಾಲಕಿಯಾಗಿದ್ಲು. ಆಕೆ ಬಗ್ಗೆ ಅವಳ ಟೀಚರ್ಸ್, ಸಹಪಾಠಿಗಳು, ಪೋಷಕರು ಹೀಗೆ ಎಲ್ಲರಲ್ಲೂ ಕೂಡ ಉತ್ತಮ ಅಭಿಪ್ರಾಯನೇ ಇತ್ತು. ಮಮತಾ ತನ್ನ ಹೆಸರಿಗೆ ತಕ್ಕ ಹಾಗೆ ಎಲ್ಲರ ಬಗ್ಗೆ ಕೂಡ ಸಹೃದಯ ಭಾವನೆಯನ್ನ ಹೊಂದಿದ್ಲು. ಆಕೆಗೆ ನರ್ಸಿಂಗ್ ಮಾಡುವಂತ ಕನಸಿತ್ತು. ಈ ಒಂದು ಕ್ಷೇತ್ರದಲ್ಲಿ ತಾನು ಜನರಿಗೆ ಸಾಧ್ಯವಾದಷ್ಟು ನೆರವಾಗಬೇಕು ಅಂತ, ಹಾಗೆ ಅವರಿಗೆ ಸಹಾಯ ಮಾಡಬಹುದು ಅಂತಾನೂ ಕೂಡ ಆಕೆಯ ಗುರಿಯಾಗಿತ್ತು. ಹಾಗಾಗಿ ಬೆಂಗಳೂರಿನ ರಾಜೀವ್ ಗಾಂಧಿ ವಿದ್ಯಾಕೇಂದ್ರದಲ್ಲಿ ಆಕೆ ನರ್ಸಿಂಗ್ಗೆ ಜಾಯ್ನ್ ಆಗ್ತಾಳೆ. ಇಲ್ಲಿ ತನ್ನ ಕೆಲ ಗೆಳೆಯರ ದಸೆಯಿಂದ ಆಕೆಗೆ ಪರಿಚಯ ಆದವನೇ ಈ ನರೇಶ್ ಭಟ್. ಇವನು ಕೂಡ ಬೇಸಿಕಲಿ ನೇಪಾಳದವನೇ. ಆದ್ರೆ ತನ್ನ ಕರಿಯರ್ಗೋಸ್ಕರ ಈತ 2017ರಿಂದಲೇ ಅಮೆರಿಕದ ವಾಷಿಂಗ್ಟನ್ ನಗರದಲ್ಲಿ ನೆಲೆಸಿದ್ದ. ಇವರ ತಂದೆಯದು ನೇಪಾಳದಲ್ಲಿ ಒಂದು ಫಾರ್ಮಸಿ ಶಾಪ್ ಕೂಡ ಇತ್ತು. ಇವರ ತಾಯಿ ಗೃಹಿಣಿಯಾಗಿದ್ರು. ನರೇಶ್ ಕೂಡ ತನ್ನ ಕರಿಯರ್ ಗೋಲ್ ಬಗ್ಗೆ ತೀವ್ರ ಜವಾಬ್ದಾರಿ ಹಾಗೂ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದಂತ ಯುವಕ. ತನ್ನ 30ರ ಏಜ್ನಲ್ಲೂ ಕೂಡ ವೆಲ್ ಸೆಟಲ್ಡ್ ಆಗಿದ್ದಂತ ಇವನು ಅಮೆರಿಕನ್ ಆರ್ಮಿಯಲ್ಲಿ ಕೆಲಸದಲ್ಲಿದ್ದ. ಸ್ವಭಾವದ ತುಸು ಸಂಕೋಚ ಹಾಗೂ ಗಂಭೀರ ಸ್ವಭಾವನಾಗಿದ್ದಂತ ನರೇಶ್ ಮಮತಾಗೆ ಸೂಕ್ತ ಜೋಡಿನೇ ಆಗಿದ್ದ. ಇವರ ಸ್ನೇಹ ಸಲುವೆಗೆ ತಿರುಗಿ ಅದು ಪ್ರೀತಿಯ ರೂಪವನ್ನ ಪಡ್ಕೊಂಡಿತ್ತು. ಆದ್ರೆ ಈ ಇಬ್ಬರ ನಡುವೆ ಸುಮಾರು 9 ವರ್ಷಗಳ ಅಂತರ ಇತ್ತು. ನರೇಶ್ 34 ವರ್ಷದ ಯುವಕನಾದ್ರೆ ಮಮತಾಗೆ ಇನ್ನು 25 ವರ್ಷ ವಯಸ್ಸು. ಇಬ್ರು ಕೂಡ ಒಬ್ಬರಲ್ಲೊಬ್ರು ಅನುರಕ್ತರಾಗಿದ್ರು. ತಡ ಮಾಡದ ಅವರು ಮದುವೆಗೆ ಸಿದ್ಧ ಕೂಡ ಆಗ್ತಾರೆ. ಎರಡೂ ಪರಿವಾರಗಳ ಸಮ್ಮತಿಯೂ ಕೂಡ ಇದಕ್ಕೆ ಸಿಗುತ್ತೆ. ಅದರ ಪರಿಣಾಮವಾಗಿ 2020ರ ಡಿಸೆಂಬರ್ನಲ್ಲಿ ನೇಪಾಳನಲ್ಲಿ ತಕ್ಕ ಮಟ್ಟಿಗೆ ಅದ್ದೂರಿಯಾಗಿನೇ ಇವ್ರ ಮದುವೆ ನೆರವೇರುತ್ತೆ. ಮದುವೆಯಾದಂತ 6-7 ತಿಂಗಳ ನಂತರ ಅಂದ್ರೆ 2021ರ ಜುಲೈನಲ್ಲಿ ಇಬ್ರು ಕೂಡ ಅಮೆರಿಕಾಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ನರೇಶ್ನ ಹಳೆಯ ನಿವಾಸದಲ್ಲಿ ಇಬ್ರು ಕೂಡ ಜೀವನವನ್ನ ಸಾಗಿಸೋದಕ್ಕೆ ಶುರು ಮಾಡ್ತಾರೆ. ಮಮತಾಗೆ ಅಮೆರಿಕದ ಅನುಭವ ಆಗಿದ್ದು ಅದೇ ಮೊದಲು. ಹೀಗಾಗಿ ಈ ಹೊಸ ದೇಶ, ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಆಕೆಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅಲ್ಲಿ ನರೇಶ್ನ ಕೆಲ ಪರಿಚಯದ ಸ್ನೇಹಿತ ವರ್ಗ ಇತ್ತು. ಅವರೆಲ್ಲ ಈಗ ಮಮತಾಗೂ ಕೂಡ ಪರಿಚಯವಾಗ್ತಾರೆ. 2023ರಲ್ಲಿ ಅವ್ರಿಗೊಂದು ಮುದ್ದಾದ ಹೆಣ್ಮಗು ಕೂಡ ಜನಿಸುತ್ತೆ. ಅದ್ರ ಹೆಸರು ನೀಮಾ. ಈ ಹೊತ್ತಿಗೆ ಮಮತಾಳ ಕೋರ್ಸ್ ಕೂಡ ಮುಗಿಯುವ ಹಂತಕ್ಕೆ ಬಂದಿತ್ತು. ಆಕೆ ಅಲ್ಲಿಯೇ ತನ್ನ ನರ್ಸಿಂಗ್ ಕರಿಯರ್ ಅನ್ನ ಪ್ರಾರಂಭಿಸೋದಿಕ್ಕೆ ಯೋಚಿಸಿದ್ಲು. ಮಗಳು ನೀಮಾ ಜನಿಸಿದ್ದು ಅವರ ಬದುಕಿನ ಅತ್ಯಂತ ಸಂತೋಷದ ಕ್ಷಣ ಆಗಿತ್ತು. ಈ ನೀಮಾ ಬಂದದ್ದು ದಂಪತಿಗೆ ಇನ್ನಿಲ್ಲದ ಖುಷಿ, ಹೆಮ್ಮೆಯನ್ನ ಮೂಡಿಸಿತ್ತು. ಮಮತಾ ತನ್ನ ಹೆಚ್ಚಿನ ಸಮಯವನ್ನ ಮಗಳ ಜೊತೆ ಕಳೆಯೋದಿಕ್ಕೆ ಶುರು ಮಾಡಿದ್ಲು. ಅವಳು ಮಗಳ ಜೊತೆ ಇರುವಂತ ಅನೇಕ ರೀಲ್ಸ್ಗಳನ್ನ ಮತ್ತು ಸಂತೋಷದ ಹಲವು ಕೌಟುಂಬಿಕ ಕ್ಷಣಗಳನ್ನ ಟಿಕ್ ಟಾಕ್ ನಲ್ಲಿ ಶೇರ್ ಕೂಡ ಮಾಡ್ತಿದ್ಲು. ಮಗಳು ಹುಟ್ಟಿದ ಮೇಲೆ ನರೇಶ್ ಅಲ್ಲಿಯ ನ್ಯೂ ವರ್ಜಿನಿಯಾದ ಬಳಿ 5 ರೂಮ್ ಇದ್ದಂತ ಭವ್ಯವಾದಂತ ಒಂದು ಬಂಗಲೆಯನ್ನ ಖರೀದಿ ಮಾಡಿದ್ದ. ಮಮತಾ ತಾನು ಕೂಡ ಹೆಲ್ತ್ ಸೆಂಟರ್ ನಲ್ಲಿ ಪೀಡಿಯಾಟ್ರಿಕ್ ನರ್ಸ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ಲು. ಈ ಒಂದು ಕೆಲಸ ಆಕೆಯ ಹಳೆಯ ಕೆಲಸಕ್ಕಿಂತ ಎಷ್ಟು ಬೆಟರ್ ಆಗಿತ್ತು. ಆಕೆ ಕೆಲಸದ ಜಾಗದಲ್ಲಿ ಅತ್ಯಂತ ಲವಲವಿಕೆಯಿಂದ ಫ್ರೆಂಡ್ಲಿಯಾಗಿ ಇರ್ತಾ ಇದ್ಲು. ಈ ಮೂಲಕ ತನ್ನ ಸಂಸಾರ ಹಾಗೂ ಕೆಲಸ ಈ ಎರಡನ್ನೂ ಕೂಡ ಆಕೆ ಅತ್ಯಂತ ಉತ್ಸಾಹದಿಂದನೇ ಮ್ಯಾನೇಜ್ ಮಾಡ್ತಾ ಇದ್ಲು. ಅವರ ಬದುಕಲ್ಲಿಗ ಎಲ್ಲ ಕೂಡ ಇತ್ತು. ಸ್ವಂತ ಮನೆ, ಮುದ್ದಾದ ಮಗಳು, ಕಾರು, ಸ್ವಂತ ಉದ್ಯೋಗ, ಕೌಟುಂಬಿಕ ನೆಮ್ಮದಿ, ಸಂತೋಷದ ಬದುಕಿಗೆ ಇದಕ್ಕಿಂತ ಹೆಚ್ಚೇನು ಬೇಕಲ್ವಾ? ಆದ್ರೆ ಬದುಕು ಸದಾಕಾಲ ನಾವು ಬಯಸಿದಂತೆಯೇ ಇರೋದಿಲ್ಲ. ಅಲ್ಲಿ ಯಾವಾಗ ಯಾವ ತರಹದ ಏರಿಳಿತ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದೇ ರೀತಿ ಸುಗಮವಾಗಿಯೇ ಇದ್ದಂತ ಮಮತಾ ಹಾಗೂ ನರೇಶ್ರ ಬದುಕಲ್ಲಿ ಏಕಾಏಕಿ ಅಸಹಜವಾದಂತ ಏರುಪೇರುಗಳು ಶುರುವಾಗ್ತವೆ. ಮೊದಲಿಗೆ ನರೇಶ್ ಕಾರಣಾಂತರಗಳಿಂದ ತನ್ನ ಕೆಲಸವನ್ನ ಕಳೆದುಕೊಳ್ಳಬೇಕಾಗಿ ಬರುತ್ತೆ. ಅಮೆರಿಕದಲ್ಲಿ ಉದ್ಯೋಗನೇ ಎಲ್ಲರ ಬದುಕಿನ ಮೂಲ ಆಧಾರ. ಇಲ್ಲಿ ಹಾಗೆ ಅಲ್ಲಿ ಸರ್ಕಾರದ ಯಾವುದೇ ಉಚಿತ ಯೋಜನೆಗಳಾಗಲಿ ಸೌಕರ್ಯಗಳಾಗಲಿ ಇರೋದಿಲ್ಲ. ಒಂದು ಸಲ ಯಾವುದಾದ್ರೂ ವ್ಯಕ್ತಿ ಅಲ್ಲಿ ಜಾಬ್ಲೆಸ್ ಆದ ಅಂದ್ರೆ ಮುಗೀತು. ಅವನು ಸುಧಾರಿಸಿಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕು. ನರೇಶ್ ಕೆಲಸವನ್ನ ಕಳೆದುಕೊಂಡ ನಂತರ ಮನೆಯ ಇಡೀ ಜವಾಬ್ದಾರಿ ಈಗ ಮಮತಾಳ ಹೆಗ್ಲಿಗೆ ಬಿತ್ತು. ನರೇಶ್ ಕೆಲಸ ಇಲ್ಲದೆ ಮನೆಯಲ್ಲಿ ಉಳಿದಾಗ ಮಮತಾಳ ವರ್ತನೆಯಲ್ಲಿ ಮಹತ್ತರವಾದಂತ ಬದಲಾವಣೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಆಕೆ ಕೆಲಸ ಮಾಡುವಂತ ಜಾಗದಲ್ಲಿ ಹಾಗೂ ಮನೆಯಲ್ಲಿ ಬೇರೆದೇ ರೀತಿ ಇರತೊಡಗಿದ್ಲು. ಸ್ವಭಾವದ ಜಾಲಿ ಪರ್ಸನ್ ಆದಂತ ಮಮತಾ ನರೇಶ್ ಕಡೆ ಈಗ ಆಸಕ್ತಿಯನ್ನ ಕಳೆದುಕೊಂಡ ರೀತಿ ಇತ್ತು. ಇದು ಆಕೆ ಸ್ನೇಹಿತರು, ಉದ್ಯೋಗಿಗಳು ಹಾಗೂ ಕೆಲ ಪರಿಚಯದ ವ್ಯಕ್ತಿಗಳಿಗೂ ಕೂಡ ಗೊತ್ತಿತ್ತು. 2024ರ ಜುಲೈ 27ನೇ ತಾರೀಕೆ ಆಕೆಯನ್ನ ಕೊನೆ ಸಲ ಅನೇಕರು ಜೀವಂತವಾಗಿ ನೋಡಿದ್ದು. ಆಕೆಗೆ ಒಬ್ಬ ಸ್ನೇಹಿತೆ ಇದ್ಲು. ಆಕೆ ಹೆಸರು ನಾಡಿಯಾ. ಮಮತಾ ಈ ನಾಡಿಯಾಗೆ ಆಗಾಗ ಕರೆ ಮಾಡಿ ತನ್ನ ಜೀವನದ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತಾ ಇದ್ಲು. ಅದರಂತೆಯೇ ಅವತ್ತು ಜುಲೈ 28ನೇ ತಾರೀಕು ಕೊನೆ ಸಲ ನಾಡಿಯಾಗೆ ಕರೆ ಮಾಡಿ ಮಾತಾಡದಂತ ಮಮತಾ ಅವತ್ತೇ ತನ್ನ ಮಗಳ ಜೊತೆ ವಿಡಿಯೋವನ್ನ ಶೇರ್ ಮಾಡಿದ್ಲು. ಅದಾದ ಬಳಿಕ ಆಕೆ ಪತ್ತೆನೇ ಆಗದ ರೀತಿಯಲ್ಲಿ ನಿಗೂಢವಾಗಿ ಕಣ್ಮರೆಯಾಗಿದ್ಲು.
ಈ ಒಂದು ಸುದ್ದಿ ನ್ಯೂ ವರ್ಜಿನಿಯಾದ ಹಲವು ಸುದ್ದಿ ವಾಹಿನಿಗಳಲ್ಲಿ ಅವತ್ತು ಬಿತ್ತರವಾಗುತ್ತೆ. ಅದರಲ್ಲಿ ಆಕೆಯ ಪತಿ ನರೇಶ್ ರನ್ನು ಕೂಡ ವಿಚಾರಿಸಿದಾಗ ಈ ಬಗ್ಗೆ ತನಗೇನು ಗೊತ್ತಿಲ್ಲ ಅಂತ ಆತ ಹೇಳಿದ್ದ. ಆದ್ರೆ ಆಗಸ್ಟ್ ಬಂದರೂ ಕೂಡ ಈ ಬಗ್ಗೆ ಯಾವುದೇ ಮಿಸ್ಸಿಂಗ್ ದೂರನ್ನ ಈ ನರೇಶ್ ಕೊಡದೇ ಇದ್ದರಿಂದ ಪೊಲೀಸ್ಗೆ ಅವ್ರ ಮೇಲೆ ಅನುಮಾನ ಶುರುವಾಗುತ್ತೆ. ಈ ಬಗ್ಗೆ ಮಮತಾಳ ಸ್ನೇಹಿತೆ ನಾಡಿಯಾ ತಾನೇ ಒಂದು ದೂರನ್ನ ಕೊಟ್ಟು ಅದರ ಒಂದು ಕಾಪಿಯನ್ನ ಪೊಲೀಸ್ಗೆ ಕೊಟ್ಟಿದ್ಲು. ಅದನ್ನ ತಗೊಂಡು ನೇರ ನರೇಶ್ನ ಮನೆಗೆ ಪೊಲೀಸ್ ಬಂದು ಮಮತಾ ಎಲ್ಲಿಂತ ಅವನನ್ನ ಕೇಳಿದಾಗ ಇಲ್ಲ, ಆಕೆ ನಾಪತ್ತನೇ ಆಗಿಲ್ಲ, ಕಳೆದ ಬುಧವಾರ ತನ್ನ ಕಸಿನ್ ಮನೆಗೆ ಹೋಗಿರೋದಾಗಿ ತಿಳಿಸಿ ಅವಳು ಹೊರಟ್ಲು. ಹಾಗೂ ಈ ರೀತಿ ಆಕೆ ಮನೆ ಬಿಟ್ಟು ಹೋಗೋದು ಇದೇ ಮೊದಲೇನಲ್ಲ, ಇದಕ್ಕೂ ಮುಂಚೆ ಕೂಡ ಅನೇಕ ಸಲ ಈಕೆ ಈ ರೀತಿ ಹೋಗಿರೋದು ನಿಜ. ನಾವು ಇಷ್ಟರಲ್ಲಿ ದೂರಾಗಲಿದ್ದೇವೆ. ಅವಳು ವಾಪಸ್ ಬಂದ ನಂತರ ಈ ಬಗ್ಗೆ ಚರ್ಚಿಸಿ ಮುಂದುವರಿತೀವಿ ಅಂತ ನರೇಶ್ ಅವ್ರಿಗೆ ತಿಳಿಸಿದ್ದ. ಆದ್ರೆ ಆಗಸ್ಟ್ ಮೊದಲ ವಾರ ಕಳೆದ್ರೂ ಕೂಡ ಮಮತಾಳ ಸುಳುವೇ ಇಲ್ಲ. ನಂತರ ಆಗಸ್ಟ್ 7ನೇ ತಾರೀಕು ಈ ನರೇಶ್ ಪೊಲೀಸ್ಗೆ ಕರೆ ಮಾಡಿ ಮಮತಾ ಇನ್ನೂ ಕೂಡ ಮನೆಗೆ ಬಂದೇ ಇಲ್ಲ ಅಂತ ಹೇಳಿದ್ದ. ಆಗ ಪೊಲೀಸ್ ಆಕೆಯನ್ನ ಮಿಸ್ಸಿಂಗ್ ಪರ್ಸನ್ ಅಂತ ಗುರುತು ಮಾಡ್ತಾರೆ. ಅವರು ಆಕೆಯನ್ನ ಹುಡುಕೋಕೆ ಶುರು ಮಾಡ್ತಾರೆ. ಅವ್ರಿಗೆ ಅವಳ ಪತಿ ನರೇಶ್ ಮೇಲೇನೆ ಹೆಚ್ಚು ಅನುಮಾನ ಇತ್ತು. ಈ ಮಮತಾ ನೇಪಾಳಗೂ ಹೋಗಿರ್ಲಿಲ್ಲ. ಈ ನರೇಶ್ ಮತ್ತು ಮಮತಾ ಮಧ್ಯ ಬಿರುಕು ಮೂಡಿ ಸಾಕಷ್ಟು ದಿನಗಳೇ ಕಳೆದಿದ್ವು. ನರೇಶ್ನಿಂದ ಆಕೆ ಮೇಲೆ ಮನೆಯಲ್ಲಿ ದೈಹಿಕ ಹಲ್ಲೆ ಕೂಡ ನಡೀತಿತ್ತು ಎಂಬ ಸಂಗತಿ ಆಕೆಯ ಕೆಲ ಸ್ನೇಹಿತರಿಂದ ಪೊಲೀಸರಿಗೆ ಗೊತ್ತಾಗುತ್ತೆ. ಮಮತಾಗಾಗಿ ಆಕೆಯ ಅನೇಕ ಜನ ಹಿತೈಷಿಗಳು ಆಕೆ ಫೋಟೋ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡುವಾಗ ಈ ಯಾವುದೇ ಶಿಬಿರದಲ್ಲೂ ಕೂಡ ಪತಿ ನರೇಶ್ ಕಾಣಿಸ್ಲಿಲ್ಲ. ಅವನಿಗೆ ಈ ಬಗ್ಗೆ ಯಾವುದೇ ಆಸಕ್ತಿ ಕೂಡ ಇದ್ದ ಹಾಗೆ ಕಾಣಲಿಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರನೇ ತುಂಬಾ ಅನ್ಯೋನ್ಯವಾಗಿದ್ದ ಹಾಗೂ ಸಂತೋಷದ ದಂಪತಿ ಆಗಿದ್ರಷ್ಟೇ ಹೊರತು ವಾಸ್ತವವಾಗಿ ಅವರು ಆ ರೀತಿ ಇರಲಿಲ್ಲ. ಈ ನರೇಶ್ ಬಗ್ಗೆ ಪೊಲೀಸ್ ಇನ್ನಷ್ಟು ಚುರುಕಾದ ಮತ್ತು ರಹಸ್ಯವಾದಂಥ ತನಿಖೆಯನ್ನು ಮಾಡೋದಕ್ಕೆ ಮುಂದಾದರು. ಸಿಸಿಟಿವಿಯನ್ನು ಚೆಕ್ ಮಾಡಿದಾಗ ಮಮತಾ ಕಾಣೆಯಾಗುವಂತ ಕೆಲ ದಿನಗಳ ಮುನ್ನ ಈ ನರೇಶ್ ಹತ್ತಿರದ ವಾಲ್ಮಾರ್ಟ್ಗೆ ಹೋಗಿ 3 ಕಿಚನ್ ಚಾಕುಗಳನ್ನ ಹಾಗೂ ಕೆಲ ಕ್ಲೀನಿಂಗ್ ಸಲಕರಣೆಗಳನ್ನ ಖರೀದಿ ಮಾಡಿದಂತ ಸಂಗತಿ ಗೊತ್ತಾಗುತ್ತೆ. ಮಮತಾಳ ಕೆಲ ಪರ್ಸನಲ್ ವಸ್ತುಗಳಾದಂಥ ಮೊಬೈಲ್, ಪರ್ಸ್, ಕಾರ್ಡ್ಸ್, ಗ್ರೀನ್ ಕಾರ್ಡ್ ಹಾಗೂ ಮೊದಲಾದವುಗಳು ಇಲ್ಲಿ ಮಿಸ್ ಆಗಿದ್ವು. ಜುಲೈ 28ನೇ ತಾರೀಕು ಅವಳ ಮೊಬೈಲ್ ನರೇಶ್ ಇದ್ದಂತ ನಿವಾಸಕ್ಕಿಂತ ಸ್ವಲ್ಪ ಮುಂದಿನ ಸ್ಥಳವೊಂದರಲ್ಲಿ ಬ್ಲಿಂಕ್ ಆಗಿತ್ತು ಹಾಗೂ ಅದು ಬ್ಲಿಂಕ್ ಆದಂತ ಸ್ಥಳದಲ್ಲಿ ನರೇಶ್ನ ಲೊಕೇಶನ್ ಕೂಡ ಬ್ಲಿಂಕ್ ಆಗಿತ್ತು. ಈ ಮಮತಾಳ ಸಾಕಷ್ಟು ಜನ ಸ್ನೇಹಿತರೆಲ್ಲ ನರೇಶ್ನ ಕಡೆಗೆ ಬೆರಳನ್ನ ತೋರಿಸ್ತಾ ಅವನ ಮೇಲೇನೆ ನಮ್ಗೆ ಅನುಮಾನ ಇದೆ ಅಂತ ಓಪನ್ ಆಗಿನೇ ಹೇಳಿದ್ರು. ಆದರೆ ನರೇಶ್ ಮಾತ್ರ ನನ್ನ ಪತ್ನಿ ಹೀಗೆ ನಾಪತ್ತೆಯಾಗಿರೋದು ನನಗೂ ಕೂಡ ಹೆಚ್ಚಿನ ನೋವನ್ನ ಕೊಟ್ಟಿದೆ ಅಂತ ಹೇಳಿದ್ದ. ಆಗಸ್ಟ್ 20ನೇ ತಾರೀಕು ಮಗಳು ನೀಮಾಳ ಬರ್ತ್ಡೇ ಪಾರ್ಟಿ ಇತ್ತು. ಚಿಕ್ಕ ಔತಣದ ಹಾಗೆ ಇದನ್ನ ಆಯೋಜನೆ ಮಾಡಿದಂತ ನರೇಶ್ ಅನೇಕರನ್ನ ಮನೆಗೆ ಆಹ್ವಾನಿಸಿದ್ದ ಕೂಡ. ಆದರೆ ಅವನು ಆಹ್ವಾನಿತರಿಗೆ ಅವತ್ತು ಯಾವುದೇ ತರಹದ ಫೋಟೋ, ವಿಡಿಯೋವನ್ನು ತೆಗೆಯಬೇಡಿ ಅಂತ ತಾಕೀತನ್ನ ಮಾಡಿದ್ದ. ಇದಾಗಿ ಮರುದಿನನೇ ಅವನ ಮನೆಯಲ್ಲಿನೇ ಅವನನ್ನ ಪೊಲೀಸ್ ಅರೆಸ್ಟ್ ವಾರೆಂಟ್ ಜೊತೆ ಬಂಧಿಸ್ತಾರೆ. ಅವನ ಮನೆಯನ್ನ ಚೆಕ್ ಮಾಡಿದಾಗ ಅವನ ಬೆಡ್ರೂಮ್ನ ಒಂದ್ ಕಡೆ ರಕ್ತದ ಕಲೆ ಇದ್ದದ್ದು ಪೊಲೀಸರ ಗಮನಕ್ಕೆ ಬಂತು. ಹಾಗೂ ಅವನ ಮನೆಯ ಒಂದು ಬಾತ್ರೂಮ್ನಲ್ಲೂ ಕೂಡ ರಕ್ತದ ಮಾರ್ಕ್ ಇತ್ತು. ಈಗಲೂ ಕೂಡ ನರೇಶ್ ಪೊಲೀಸರ ವಶದಲ್ಲೇ ಇದ್ದಾನೆ. ಅವನು ಈ ಬಗ್ಗೆ ಯಾವುದೇ ವಿಷಯವನ್ನು ಕೂಡ ಬಾಯ್ಬಿಡ್ತಿಲ್ಲ. ಅವನು ನಮ್ಮಿಂದ ಏನನ್ನೋ ಮುಚ್ಚಿಡ್ತಾ ಇರೋದು ಸ್ಪಷ್ಟ. ಅದೇನು ಅಂತ ನಾವು ಬಾಯ್ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಯುಎಸ್ನ ಪೊಲೀಸರು ಕೂಡ ಹೇಳಿದ್ದಾರೆ. ಈ ನರೇಶ್ ಒಂದ್ ವೇಳೆ ಮಮತಾಳನ್ನ ತಾನು ಖರೀದಿ ಮಾಡಿ ತನ್ನದ ಚಾಕುಗಳಿಂದ ಚುಚ್ಚಿಕೊಂಡು ಅವಳ ದೇಹವನ್ನು ಡಿಸ್ಪೋಸ್ ಮಾಡದ ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ಅವನು ಹಾಗ್ಯಾಕೆ ಮಾಡ್ದ? ಅದಕ್ಕಿರುವಂತ ಮೋಟಿವ್ ಅಥವಾ ಕಾರಣ ಆದ್ರೂ ಏನು? ಈ ಹಿಂದೆ ಅಂದ್ರೆ 2024ರ ಫೆಬ್ರವರಿಯಲ್ಲಿ ಈ ನರೇಶ್ ತನ್ನ ಮೊಬೈಲ್ ಕಾರ್ಡ್ಸ್ ಅನ್ನ ಹಾಗೂ ಮೊದಲಾವುಗಳನ್ನ ತೆಗೆದುಕೊಂಡು ವಾಪಸ್ ಕೊಡ್ತಾ ಇಲ್ಲ ಅಂತ ಮಮತಾ ಪೊಲೀಸರಿಗೆ ದೂರನ್ನ ಕೊಟ್ಟು ಅವರನ್ನ ಮನೆ ಕರೆಸಿದ್ಲು. ಅಂದ್ರೆ ಆಗಿನಿಂದನೇ ಇವರಿಬ್ಬರ ನಡುವೆ ಏನೂ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ನರೇಶ್ ಅವಳ ಪಾಸ್ಪೋರ್ಟ್, ಗ್ರೀನ್ ಕಾರ್ಡ್ ಮೊದಲಾದ ವಸ್ತುಗಳನ್ನ ಕಸಿದು ಅವಳಿಗೆ ಕೊಡೋದಕ್ಕೆ ನಿರಾಕರಿಸಿದ್ಯಾಕೆ? ಮಮತಾಗೆ ಬೇರೆ ಯಾರ ಮೇಲಾದ್ರೂ ಆಸಕ್ತಿ ಮೂಡಿತಾ? ಅವಳು ಅವನನ್ನ ಬಿಟ್ಟು ತಾನು ಇಷ್ಟಪಟ್ಟವ್ರ ಜೊತೆ ಹೋಗೋದಿಕ್ಕೆ ಬಯಸಿದ್ಲ? ಇದು ನರೇಶ್ನ ಅಸಮಾಧಾನಕ್ಕೇನಾದ್ರೂ ಕಾರಣ ಆಗಿ ಅದು ಈ ಒಂದು ಕೊಲೆಯಲ್ಲಿ ಅಂತ್ಯ ಆಯ್ತಾ? ಈ ಎಲ್ಲ ಒಗಟುಗಳಿಗೆ ಪೊಲೀಸರ ತನಿಖೆಯಿಂದ ಮಾತ್ರ ಖಚಿತ ಉತ್ತರ ಸಿಗೋದಿಕ್ಕೆ ಸಾಧ್ಯ. ಇವತ್ತು ಕೂಡ ಆಕೆಯ ಹಿತೈಷಿಗಳು ಮಾತ್ರ ಆಕೆಗಾಗಿ ಕ್ಯಾಂಡಲ್ ಬೆಳಗಿ ದಿನವೂ ಕೂಡ ಸಂತಾಪವನ್ನ ಸೂಚಿಸುತ್ತಿದ್ದಾರೆ. ಕೆಲವರು ಆಕೆ ಬದುಕಿ ಕ್ಷೇಮವಾಗಿ ಹಿಂದಿರುಗಿ ಬರಲಿ ಅಂತ ಆಶಿಸುತ್ತಿದ್ದಾರೆ. ಈ ಮಮತಾ ವಾಪಸ್ ಬರ್ತಾಳ? ಆಕೆ ಬದುಕಿರಬಹುದಾ ಅಥವಾ ಈ ನರೇಶ್ನೇ ಆಕೆಯನ್ನ ಕೊಂದಿರಬಹುದಾ? ವೀಕ್ಷಕರೇ, ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.